ಪ್ರಿಯ ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಮೊದಲ ವಾರದ ಅಪ್ಡೇಟ್ಸನ್ನು ನೋಡಿದಾಗ ಒಂದಷ್ಟು ಜನರ ಬಗ್ಗೆ ಒಂದಷ್ಟು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತಿದೆ. ಬಿಗ್ ಬಾಸ್ ಅಂದರೆ ಅದು ಒಂದು ದೊಡ್ಡ ರಿಯಾಲಿಟಿ ಶೋ, ಎರಡನೇ ಮಾತೇ ಇಲ್ಲ. ಇಲ್ಲಿ ಬರೋರು ಯಾರು ಸಾಧಾರಣವಾಗಿರೋ ನಾರ್ಮಲ್ ಆಗಿರೋರು ಅಲ್ಲ. ಅವರ ಸಾಧನೆ, ಅವರ ಸಮಾಜಮುಖಿ ಕೆಲಸಗಳು, ಅವರ ಫೀಲ್ಡ್ನಲ್ಲಿ ಏನಾದರೊಂದು ಅಚೀವ್ ಮಾಡಿದವರನ್ನೇ ಇಲ್ಲಿಗೆ ಕರೆಸಿರ್ತಾರೆ ಬಿಗ್ ಬಾಸ್. ಹಾಗಂತ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಅಲ್ಲ. ಈ ಬಿಗ್ ಬಾಸ್ನಲ್ಲಿ ಒಂದಷ್ಟು ಕಾಮನ್ ಡೈಲಾಗ್ಗಳಿವೆ. ಅವು ನಾಮಿನೇಟ್ ಮಾಡುವಾಗ ಅಥವಾ ಫೈನಲಲ್ಲಿ ತಲುಪಬೇಕು ಅಂತ ಅಂದ್ಕೊಂಡಾಗ ಅವರಿಗೆಲ್ಲ ನೆನಪಿಗೆ ಬರ್ತವೆ ಅನಿಸುತ್ತೆ. ನೀವು ನನಗೆ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ, ಅಷ್ಟಾಗಿ ಬೆರ್ತಿಲ್ಲ, ಎಲ್ಲರ ಜೊತೆಗೆ ಹೊಂದ್ಕೊಂಡಿಲ್ಲ, ಈ ಥರದ ಕಾರಣಗಳು. ಅರೆ, ನಾನು ಕೇಳೋದು ಇಷ್ಟೇ. ಅಲ್ಲ ಸ್ವಾಮಿ, ನೀವೇನು ಅಂತ ನಿಮಗೆ ಗೊತ್ತು, ಅವರೇನು ಅಂತ ಅವ್ರಿಗೆ ಗೊತ್ತು. ನೀವು ಯಾಕೆ ಅವರನ್ನು ಜಡ್ಜ್ ಮಾಡ್ತೀರಾ? ಆಯಿತು, ಅವ್ರು ನಿಮ್ಮನ್ನು ಮಾತಾಡಿಸಿಲ್ಲ ಅಂತಾನೆ ಅಂದ್ಕೊಳ್ಳೋಣ. ಯಾಕೆ ನೀವು ಅವರನ್ನು ಮಾತನಾಡಿಸ್ಬಾರ್ದು? ಅವರು ಹೆಚ್ಚಾಗಿ ಬೆರ್ತಿಲ್ಲ ಅಂದ್ಕೊಳ್ಳೋಣ. ನೀವೇ ಅವ್ರ ಜೊತೆಗೆ ಯಾಕೆ ಬೆರಿಬಾರ್ದು? ಆ ಬಾಡಿ ಬಿಲ್ಡರ್ ಕರಿಬಸಪ್ಪ ಅವರೇನು ಸಾಮಾನ್ಯವಾದ ಮನುಷ್ಯನ? ಪ್ರತಿದಿನ ನಾವು ತಿನ್ನೋ ಆಹಾರದಿಂದ ಬಂದಿರತಕ್ಕಂಥ ಬೊಜ್ಜನ್ನು ಕರಗಿಸೋಕೆ ಮುಂಜಾನೆ ವಾಕಿಂಗ್ ಮಾಡೋದು, ಕಡಿಮೆ ತಿನ್ನೋದು ಮಾಡ್ತೀವಿ. ಅಂಥದ್ರಲ್ಲಿ ಅದೆಷ್ಟು ವರ್ಷದಿಂದ ಆ ಬಾಡಿಯನ್ನು ಮೇಂಟೈನ್ ಮಾಡ್ತಿದ್ದಾರೆ ಗೊತ್ತಾ? ಏನು ಮಾಳು ನಿಪ್ನಾಳ್, ಅಯ್ಯೋ ಎಲ್ಲರದ್ದು ಒಂದೇ ಮಾತು, ನೀವು ಹೆಚ್ಚಾಗಿ ಮಾತನಾಡಿಲ್ಲ, ಹೆಚ್ಚಾಗಿ ಮಾತನಾಡ್ತಿಲ್ಲ ಅಂತ. ಮಾಳು ನಿಪ್ನಾಳ್ ಮಾತನಾಡಲ್ವಾ? ಡಿಯರ್ ಫ್ರೆಂಡ್ಸ್, ಇಲ್ಲಿ ಕೇಳಿಸ್ಕೊಳ್ಳಿ. ಬಾಯಿ ಬಿಟ್ಟರೆ ಹಾಡನ್ನೇ ಹಾಡೋ, ತನ್ನ ಹಾಡಿನಿಂದಲೇ ಗುಂಗು ಹಿಡಿಸಿದ ಮನುಷ್ಯ ಅವನು. ಅವನ ಹಾಡು ಕೇಳೋಕ್ಕಂತಲೇ ಲಕ್ಷಾಂತರ ಜನ ಇದ್ದಾರೆ. 4 ಮಾತು ಮಾತನಾಡಿ ಒಂದೆರಡು ಹಾಡನ್ನು ಹಾಡಿ ಅಂತ ಅವನನ್ನು ಅಡ್ವಾನ್ಸ್ ಬುಕ್ ಮಾಡಿ ಹಳ್ಳಿ ಹಳ್ಳಿಗೂ ಕಾರ್ಯಕ್ರಮಕ್ಕೆ ಕರೆಸ್ಕೊಳ್ತಾರೆ. ಅಂಥವನು ಹೆಚ್ಚು ಮಾತನಾಡ್ತಿಲ್ಲ ಅಂತಿರಲ್ಲ. ಉತ್ತರ ಕರ್ನಾಟಕದ ಹುಲಿ ಅದು, ಬಾಯಿ ಬಿಟ್ಟರೆ ಗೊತ್ತಲ್ಲ. ಇನ್ನು ಗಿಲ್ಲಿ ನಟ, ಅವನಿಗೆ ಒಂದಷ್ಟು ಬೇರೆ ಕಾರಣಗಳನ್ನು ಕೊಟ್ಟು ನಾಮಿನೇಟ್ ಮಾಡಿದ್ರು. ಒಂದು ಸಣ್ಣ ಎಕ್ಸಾಂಪಲ್ಗೆ ಹೋಗೋಣ. ಅಲ್ಲಿರೋರೆಲ್ಲ ಕ್ಯಾಮ್ರಾ ಮುಂದೆ ಬಂದು ನಟನೆ ಮಾಡಿದವ್ರೆ. ಅವರವರ ಟ್ಯಾಲೆಂಟ್ ಅವರಿಗೆ ಗೊತ್ತಿರುತ್ತೆ, ಒಪ್ಕೊಳ್ಳೋಣ. ಆದರೆ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಇನ್ಯಾರನ್ನೋ ಬಲಿ ಮಾಡಬಾರ್ದು. ಹಾಗೆ ನೋಡಿದ್ರೆ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದೆ ಗಿಲ್ಲಿ ನಟ, ಜೊತೆಗೆ ಆ ಕಾವ್ಯ. ಮಾತಾಡ್ತಿಲ್ಲ, ಬೆರ್ತಿಲ್ಲ ಅಂತ ಒಂದಿಷ್ಟು ಜನರನ್ನು ಟಾರ್ಗೆಟ್ ಮಾಡಿ ಫೈನಲ್ ಹಾದಿಯನ್ನು ತಪ್ಪಿಸಿದ್ರೆ, ಪಾಪ ಮಾತನಾಡ್ತಾ ಎಲ್ಲರನ್ನ ನಗಿಸುವ ಗಿಲ್ಲಿ ತಪ್ಪೇನು? ಮಾತನಾಡದೇ ಇರೋದು ತಪ್ಪ ಅಥವಾ ಮಾತನಾಡೋದೇ ತಪ್ಪ? ಹೇಗಿದ್ರೆ ಸರಿ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಈ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಗೋದು ಒಬ್ಬರ ಹತ್ರ ಮಾತ್ರ. ಅದು ವಾರದ ಕೊನೆಯಲ್ಲಿ ಕಿಚ್ಚನ ಪಂಚಾಯ್ತಿಲಿ. ಕಾದು ನೋಡೋಣ ಯಾರು ಯಾರಿಗೆ ಏನೇನು ಕಾದಿದೆ ಅಂತ. ನಾನು ಅನ್ನೋ ಅಹಂಕಾರವನ್ನು ಅಡಗಿಸೋದು, ನಾವು ಅನ್ನೋರನ್ನು ಸ್ವಾಗತಿಸಿ ಗುರುತಿಸೋದು ಚೆನ್ನಾಗಿ ಗೊತ್ತಿರೋದು ಕಿಚ್ಚ ಸುದೀಪ್ಗೆ ಮಾತ್ರ. ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ.